ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸಂಜೆ ಲಾಗ್ ಆಗಿರುತ್ತೆ. ಸಂಜೆ ಅವರಪ್ಪ ಬಂದ ತಕ್ಷಣ ಬುಜ್ಜಿ ಆಟ ಆಡ್ಕೊಂಡಿದ್ದೆ ಅವರಪ್ಪನ ಜೊತೆ. ನೈಟ್ ಊಟಕ್ಕಿನ್ನೂ ಅಡುಗೆ ಏನು ಮಾಡಿರಲಿಲ್ಲ. ಸೊ ಈಗ ಎಗ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಗ್ ಬಿರಿಯಾನಿ ನಮ್ಮ ಸ್ಟೈಲಲ್ಲಿ ಹೆಂಗೆ ಮಾಡೋದು ಅಂತ. ಬುಜ್ಜಿ ಆಟ ಆಡೋದು ಸಿಕ್ಬಿಟ್ರೆ ಸಾಕು, ಯಾರಾದರೂ ಆಟ ಆಡೋಕ್ಕೆ ಅವಾಗ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಈಗ ಎಗ್ ಬಿರಿಯಾನಿ ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಇಲ್ಲಿ ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಇದು ಮೊಗ್ಗು ಸ್ಟಾರ್ ಬರುತ್ತಲ್ಲ ಅದು, ಮತ್ತು ಕಸ್ತೂರಿ ಮೆಥಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಒಂದೆರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಸಣ್ಣಗೆ, ಮತ್ತು ಒಂದು 4 ಹಸಿಮೆಣ್ಸಿಕಾಯಿ ಹಚ್ಕೊಂಡು ಈಗ ನೆಕ್ಸ್ಟ್ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಎರಡು ಹಾಕೋತಾ ಇದ್ದೀನಿ ಒಟ್ಟಿಗೆ. ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ನಾನು ಇಲ್ಲಿ ಮೊಟ್ಟೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಮೊಟ್ಟೆ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ. ಸೊ ಹಂಗಾಗಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಉಪ್ಪು ಹಾಕೋತೀನಿ, 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ, ಟೊಮೊಟೊ ಹಾಕೋತಾ ಇದ್ದೀನಿ. ಒಂದೇ ಹಾಕೊಂಡ್ರೆ ನಾನು ಸ್ವಲ್ಪನೇ ಮಾಡ್ತಾಯಿರೋದು. ಸೊ ಹಂಗಾಗಿ ಒಂದು ಟೊಮೊಟೊ ಹಚ್ಚಿಟ್ಟಿರೋದು ಹಾಕ್ತಾಯಿದ್ದೀನಿ. ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು, ಆ ಥರ ಬೇಯಿಸ್ಕೊಳ್ಳಿ. ಈಗ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡರ್ ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ. ಮಸಾಲೆ ಐಟಮ್ ಎಲ್ಲ ಹಸಿ ವಾಸನೆ ಹೋಗೋ ತನಕ ಉಟ್ಕೊಂಡು ಈಗ ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ. ಒಂದು ಇಡಿಯಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದ್ಸತಿ. ಒಂದು 1/4 ಕಪ್ ಅಷ್ಟು ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ಮೊಸರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಮೊಸರು ಹಾಕೋತಾ ಇದ್ದೀನಿ. 1.5 ಗ್ಲಾಸ್ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ ನಾನು, ನೀರೆಲ್ಲ ಮಿಕ್ಸ್ ಮಾಡಿ. ಸೊ ಹಂಗಾಗಿ ಅದನ್ನು ಹಾಕೋತಾ ಇದ್ದೀನಿ. ಮೊಟ್ಟೆ ಬೇಯಿಸಿರೋದನ್ನ ತೊಗೊಂಡು ಸ್ವಲ್ಪ ಮಧ್ಯದಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆ ಥರ ಮಾಡೋದ್ರಿಂದ ಮಸಾಲೆ ಮೊಟ್ಟೆಗೂ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ಹಂಗಾಗಿ ಆ ಥರ ಮಾಡ್ಕೊಂಡಿದ್ದೀನಿ ನಾನು. ಕುಕ್ಕರ್ ಇಟ್ಟು ಕ್ಲೋಸ್ ಮಾಡಿ 1-2 ವಿಷಲ್ ಹಾಕ್ಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಮೊಟ್ಟೆ ಬಿರಿಯಾನಿ. ಈಸಿಯಾಗಿ ಆಗುತ್ತೆ. ಒಂದು 10 ಮಿನಿಟ್ಸಲ್ಲಿ ಮಾಡ್ಕೋಬೋದು ನೀವು. ಏನಮ್ಮ ಏನಾಯ್ತು ಹೇಳಮ್ಮ? ಏನಾಯ್ತಮ್ಮ? ಏಯ್ ಚಿನ್ನಿ, ಏನಮ್ಮ ಅಮ್ಮ? ನೀನು ಹಂಗೆಲ್ಲ ಓಡಬಾರ್ದಲ್ವಾ ಚಿನ್ನಿ? ಹೋಗ್ತೀನಿ ಅನ್ಸುತ್ತೆ. ಹಿಂಗೆ ಮಾಡ್ಕೊಂಡಿದ್ದೆ ಪಾಪದು, ಅದಾದ ಅಪ್ಲೋಡ್ ಮಾಡಿ ಎತ್ತು ಕ್ಯಾಮ್ರಾ ಹಂಗಾಗಿ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಎಗ್ ಬಿರಿಯಾನಿ ಕತೆ ಏನಾಯ್ತು ನೋಡೋ ಬನ್ನಿ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಅನ್ನ ಹುಡಿ ಹುಡಿಯಾಗಿ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸಿಂಪಲ್ಲಾಗಿ ಯಾವುದೋ ಮಸಾಲೆ ಇಲ್ದಿರ ಸಖತ್ತಾಗಿತ್ತು. ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಪಾಪಗೆ ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಗ್ ರೈಸ್ ಮಾಡ್ತಾ ಇದ್ದೆ. ಅವ್ನು ನೋಡಿ ಮೊಟ್ಟೆ ಹಾಕೊಂಡು ಅದನ್ನ ಬಾಲ್ ಥರ ಆಟ ಮಾಡ್ತಿದ್ದಾನೆ. ಕೊಡೋದ್ರೆ ಕೊಡ್ತಾ ಇರಲಿಲ್ಲ ಮೊಟ್ಟೆನ. ಏನದ ಮೊಟ್ಟೆ ರೈಸ್ ಇಲ್ಲಿಟ್ಕೊ ಮೊಟ್ಟೆ. ತುಂಬಾ ಆ್ಯಕ್ಟಿವಿಟಿ ಮಾಡ್ತಿದ್ದ ಮೊಟ್ಟೆ ಇಟ್ಕೊಂಡು, ಎಲ್ಲಿ ಹೊಡೆದಾಕ್ಬಿಡ್ತಾನೋ ಟೆನ್ಷನ್ ಆಗ್ತಾಯಿತ್ತು. ಸೊ ಇಸ್ಕೊಂಡು ಈಗ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ 2 ಸ್ಪೂನ್ ಅಥವಾ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. 1-2 ಹಸಿಮೆಣ್ಸಿಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಅದು ಖಾರ ಇಲ್ಲ. ಸೊ ಹಂಗಾಗಿ 2-3 ತೊಗೊಂಡಿದ್ದೀನಿ. ಮತ್ತು ಅಷ್ಟೊಂದು ಹಾಕ್ತಿರೋ ಮಕ್ಕಳಿಗೆ ಅಂತೆಲ್ಲ ಅನ್ಕೋಬಿಡಿ, ಅದು ಸ್ವಲ್ಪನೂ ಖಾರ ಇಲ್ಲ. ಸೊ ಹಂಗಾಗಿ ಅದನ್ನು ಹಾಕಿದ್ದೀನಿ. ಮತ್ತು ಒಂದು ಟೊಮೊಟೊ ಹಚ್ಚಿಟ್ಟಿರೋದು ಹಾಕೊಂಡಿದ್ದೀನಿ. ಇಷ್ಟು ಬೇರೆ ಏನು ಮಸಾಲೆ ಹಾಕ್ತಾಯಿಲ್ಲ, ನಾನು ಇಷ್ಟೇ ಹಾಕ್ತಾಯಿರೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು, ಸಾಫ್ಟ್ ಆಗೋ ಥರ. ಆಮೇಲೆ 1-2 ಮೊಟ್ಟೆ ತೊಗೊಂಡಿದ್ದೀನಿ. ಇಲ್ಲಿ 2 ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಮೊಟ್ಟೆನ. ನಾವು ಎಷ್ಟು ಹುರಿತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿಯಾಗಿದ್ದರೆ ತಿನ್ನೋಕೆ ಅನಿಸಲ್ಲ ಮಕ್ಕಳಿಗೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಮಕ್ಕಳಿಗೆ ಎಗ್ ರೈಸ್ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಬಟ್ ನನ್ನ ಮಗ ಎಗ್ ಆಮ್ಲೆಟು, ಎಗ್ ಬೇಯಿಸ್ಕೊಟ್ರೆ ಎಲ್ಲ ತಿನ್ನಲ್ಲ. ಬಟ್ ಎಗ್ ರೈಸ್ ಮಾಡ್ರೆ ಅವ್ನಿಗೆ ಇಷ್ಟ. ಸೊ ಹಂಗಾಗಿ ಎಗ್ ರೈಸೇ ಜಾಸ್ತಿ ಮಾಡ್ಕೊಳ್ತಾ ಇರ್ತೀನಿ ಅವನಿಗೆ, ಈಸಿಗಾಗುತ್ತೆ. ಬುಜ್ಜಿಗೆ ಟೇಸ್ಟ್ ಮಾಡಿಸೋಣ ಬನ್ನಿ. ಇವಾಗ ನೋಡಿ ಅವನೇ ತಿನ್ನಬೇಕು ಅಂತ, ನಾನು ತಿನ್ಸಂಗಿಲ್ಲ ಇವಾಗ. ಅದೊಂದು ಕಲ್ತ್ಬಿಟ್ಟಿದ್ದಾನೆ, ಏನು ಕೊಟ್ಟರು ನಾನೇ ತಿನ್ನಬೇಕು ಅನ್ನೋ ಥರ. ನೀನೇ ತಿನ್ನಬೇಕಾ? ಸುಡ್ತಾಯ್ತು. ಅವನು ಎಗ್ ರೈಸ್ ಇಷ್ಟಪಟ್ಟು ತಿಂತಾಯಿದ್ದ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಒಗಟು ಬಿಡಿಸಿ ಒಂದೇ ತಟ್ಟೆಯಲ್ಲಿ 100 ನಕ್ಷತ್ರ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.